ಹೆಲೋ ಹಾಯ್. ಇಲ್ಲಿ ಮಾರ್ನಿಂಗ್ ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀವಿ. ಎಲ್ಲಿ ಅಂತ ಗೆಸ್ ಮಾಡೋದು ಬೇಡ, ನಾನೇ ತೋರಿಸ್ತೀನಿ. ಅರ್ಲಿ ಮಾರ್ನಿಂಗ್ ಅಲ್ಲ, ಬಿಸಿಲು ನೆತ್ತಿ ಮೇಲೆ ಬಂದಿದೆ. ಸೊ ಇದು 11 o'clock. ಹೆಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಿಮ್ಮ ಡೋರಾ ಏನು ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೋದು? ಬನ್ನಿ ಎಲ್ಲರೂ ಒಟ್ಟಿಗೆ ನೋಡೋಣ. ನಾವೆಲ್ಲರೂ ಇವತ್ತು ನಿಂತಿರೋದು ಸೂರಾಲು ಅನ್ನೋ ವಿಲೇಜಲ್ಲಿ. ಇಲ್ಲೇನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಒಂದು ಪ್ಯಾಲೇಸ್ ಇದೆ. ಹಾಂ ಹೌದು, ಉಡುಪಿ ಡಿಸ್ಟಿಕ್ ಬ್ರಹ್ಮಾವರ ತಾಲೂಕ್ ಸೂರಾಲು ಅನ್ನೋ ಊರಲ್ಲಿ ಸುಮಾರು 600 ವರ್ಷ ಹಳೆಯ ಅರಮನೆ ಇದೆ. ಓಕೆ, ಸರಿ ಬಂದಿದ್ದೀವಿ. ಇದೇ ಪ್ಲೇಸ್ ಬಂದಿದ್ದೀವಿ. ಬಟ್ ಏನಂದರೆ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿದೆ. ಓಪನ್ ಮಾಡಿಸೋಕ್ಕೆ ಯಾರೂ ಹತ್ತಿರದಲ್ಲಿ ಇಲ್ಲ ಅನಿಸ್ತಾ ಇದೆ. ನೋಡೋಣ, ಒಳಗೆ ಹೋಗಿ ಎಷ್ಟು ನೋಡೋಕ್ಕಾಗತ್ತೆ ಅಷ್ಟು ನೋಡೋಣ. ಓಕೆ, ಇದ್ರ ಸ್ಪೆಷಾಲಿಟಿ ಏನು ಅಂದರೆ ಇದು ಮಣ್ಣಿನ ಅರಮನೆ. ಈ ಅರಮನೆಯಲ್ಲಿ ನಮ್ಮ ತುಳುನಾಡು ತೋಳಾಹಾರ ರಾಜವಂಶದವರು ಆಳ್ವಿಕೆ ನಡೆಸ್ತಾರೆ. ಕ್ರಿಸ್ತಶಕ 1511ರಲ್ಲಿ. ನಮ್ಮ ತುಳುನಾಡಲ್ಲಿ 12 ಮಣ್ಣಿನ ಅರಮನೆ ಇತ್ತು ಅಂತ ಹೇಳ್ತಾರೆ. ಆದರೆ ಈಗ ಇದೊಂದೇ ಉಳಿದಿರೋದು. ಅದನ್ನೇ ಇವಾಗ ನೋಡೋಣ ಬನ್ನಿ. ಒಳಗೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀವಿ. ಈ ಅರಮನೆದು ಎಂಟ್ರೆನ್ಸ್ ಇದು. ಹಾಗೆ ನಮ್ಮ ಕರ್ನಾಟಕಕ್ಕೆ ಬೆಂಗಳೂರು ಹೇಗೆ ರಾಜಧಾನಿನೋ ಹಾಗೆ ತೋಳಾಹಾರ ರಾಜವಂಶಕ್ಕೆ ಈ ಸೂರಾಲು ಗ್ರಾಮನೇ ರಾಜಧಾನಿಯಾಗಿತ್ತು. ನಾನು ಆಗ್ಲೇ ಹೇಳ್ದಂಗೆ ಈ ಅರಮನೆನ ಬರೀ ಮಣ್ಣು ಮತ್ತೆ ಮರದಿಂದ ಕಟ್ಟಿದ್ದಾರೆ. ಅದು 600 ವರ್ಷ ಹಿಂದೆನೆ. ಇಲ್ಲಿ ಕಾಣಿಸ್ತಾ ಇರೋ ಮುಂಭಾಗಕ್ಕೆ ಮಾತ್ರ ಅಡಿಪಾಯ ಇದೆ. ಇದನ್ನ ಬಿಟ್ಟು ಪೂರ್ತಿ ಅರಮನೆ ಅಡಿಪಾಯ ಇಲ್ದೇನೆ ಕಟ್ಟಿದ್ದಾರೆ. ಸರಿ ನೋಡಿ, ಇಲ್ಲಿಂದ ಹೀಗೆ ಕಾಣಿಸ್ತಾ ಇದೆ. ಈಗ ಇದು ಸುದರ್ಶನ್ ಶೆಟ್ಟಿ ಅವರ ಓನರ್ಶಿಪ್ ಅಲ್ಲಿದೆ. ಈ ತೋಳಾಹಾರ ರಾಜವಂಶಕ್ಕೆ ಸೇರಿದವರು ಬೇರೆ ಬೇರೆ ಊರು ದೇಶಗಳಲ್ಲಿ ಸೆಟ್ಲ್ ಆಗಿದ್ರು ಪ್ರತಿ ಹಬ್ಬಕ್ಕೆ ಇಲ್ಲಿಗೆ ಇನ್ನೂ ಬರ್ತಾರೆ ಮತ್ತು ಎಲ್ಲ ಫೆಸ್ಟಿವಲ್ಸ್ನು ಸೆಲೆಬ್ರೇಟ್ ಮಾಡ್ತಾರೆ. ಈ ರೀತಿಲಿ ನಮ್ಮ ಹಿಸ್ಟ್ರಿ, ನಮ್ಮ ಕಲ್ಚರ್ನ ಇನ್ನೂ ಜೀವಂತವಾಗಿ ಇಟ್ಟಿದ್ದಾರೆ. ತುಂಬ ಬಿಸಿಲಿದೆ, ನಿಲ್ಲಕ್ಕಾಗ್ತಾ ಇಲ್ಲ. ನೋಡೋಣ ಇರಿ, ಒಳಗಡೆ ಹೋಗಿ. ಮಣ್ಣಿನ ಮನೆ ಅಲ್ಲ, ಹಂಗಾಗಿ ಸ್ವಲ್ಪ ತಂಪಿರುತ್ತೆ ಒಳಗಡೆ ಹೋದರೆ. ತುಂಬ ಬಿಸಿಲಿದೆ. ಯಾರಲ್ಲಿ ಸೇವಕಿ ಚಪ್ಪಾಳೆ ಹೊಡೆದು ಸೇವಕರನ್ನು ಕಳಿಸಿ. ಆದರೆ ಅರಮನೆ ಮುಂದೆ ನಿಲ್ಲಿಸ್ಕೊಂಡಿದ್ದಾರೆ, ಆದರೆ ಯಾರೂ ಬರೋದಕ್ಕಿಲ್ಲ. ಡೋರ್ ಕೂಡ ಓಪನ್ ಮಾಡಿಲ್ಲ. ಡೋರ್ ಓಪನ್ ಮಾಡ್ತಾ ಇಲ್ಲ. ಏನು ಮಾಡ್ಬೇಕು ನಾನು ಕೊಂಡಿದ್ದಾರೆ. ಊರಲ್ಲಿ ಕೂಡ ಯಾರು ಹೆಲ್ಪ್ ಮಾಡಿ. ಮಹಾರಾಣಿನ ಯುವರಾಣಿನ? ಹೌದಲ್ಲ, ನಾನು ಯುವರಾಣಿ. ಸೊ ನಾನಿವಾಗ ಯುವರಾಣಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಒಳಗೆ ಹೋಗ್ತಾ ಇದ್ದಾಳೆ. ಸೈನಿಕರೇ, ಯಾರಲ್ಲಿ ಡೋರ್ ತೆಗೀರಿ, ದಯವಿಟ್ಟು ಡೋರ್ ತೆಗೀರಿ. ಇನ್ನು ಸೀರೆ ಕತೆಗೆ ಬಂದರೆ, ಸ್ಟೋರಿ ಬಿಹೈಂಡ್ ದ ಸೀರೆ ಏನು ಸ್ಟೋರಿ ಇಲ್ಲ. ಇದು ನಮ್ಮಮ್ಮ ಅವರ ಮದುವೆಯಲ್ಲಿ ಉಟ್ಕೊಂಡಿರೋ ಇನ್ನೊಂದು ಸೀರೆ. ಏನು ಮಾಡಬೇಕಕ್ಕ? ಎಲ್ಲ ಬೈಕೋತಾರೆ ಅನ್ಸುತ್ತೆ. ಎಲ್ಲದ್ರಲ್ಲೂ ನಿನ್ನ ಮುಖನೇ ತೋರಿಸಿದ್ರೆ ನಾವೇನಮ್ಮ ನೋಡಬೇಕು ಅಂತ. ಬೇಕು ಅಲ್ಲಿ ಕುತ್ಕೊಂಡಿರೋಳು ನನ್ನ ಫ್ರೆಂಡು. ಅಲ್ಲೇ ಕುತ್ಕೊಂಡಿರ್ತಾಳೆ ಅಂತವಳು. ಈ ಮನೆಗೆ ಯಾರು ಗಾರ್ಡ್ ಇಲ್ಲಿ, ಅಲ್ಲೇ ಕುತ್ಕೊಂಡಿದ್ದಾಳೆ. ಸೊ ಅಲ್ಲೇ ಕುತ್ಕೊಂಡು ಇನ್ಮೇಲೆ ಇಲ್ಲಿ ನೋಡ್ಕೋತಾಳೆ. ಬರ್ತೀಯ? ಇಲ್ಲ ಅಲ್ಲೇ ಇರ್ತೀಯಾ? ಅಲ್ಲೇ ಇರ್ತೀಯಾ? ಯುವರಾಣಿನೇ ಈ ಕಡೆ ಬಂದಾಯ್ತು. ಅಲ್ಲೇ ಕುತ್ಕೊಂಡು ಸೇವಕಿ ಏನು ಮಾಡ್ತೀಯ? ಸೇವಕಿ ಅಲ್ಲೇ ಇದ್ದಾಳೆ ಗೈಸಿಂದ. ಹಾಂ ಅಷ್ಟೇ. ಏನೋ ಹಾಡು ಹೇಳ್ಕೊಂಡು ಬರ್ತಾ ಇದ್ದಾಳೆ, ಇಲ್ಲ ಬೈಕೊಂಡು ಬರ್ತಿದ್ದಾಳ ಗೊತ್ತಿಲ್ಲ. ನೀವು ಮಾತ್ರ ಬೈಕೊಂಬೇಡಿ ಯಾರು ನನಗೆ. ಇಲ್ಲಿಂದ ನಾವೀಗ ಹಂಗೆ ರಿಟರ್ನ್ ಹೋಗ್ತಾ ಇದೀವಿ. ಬೆಳಿಗ್ಗೆನೆ ಪ್ಯಾಲೇಸ್ ಪೂರ್ತಿ ನೋಡೋಕ್ಕಾಗಲಿಲ್ಲ ಅಂತ ಡಿಸಪಾಯಿಂಟ್ ಆಗಿತ್ತು. ಅದೇ ಬೇಜಾರಲ್ಲಿ ಮನೆಗೆ ಬಂದೆ. ಆಮೇಲೆ ಪಟ್ ಅಂತ ನೆನಪಾಯ್ತು, ಇವತ್ತು ಕೋಲ ನೋಡೋಕೆ ಇನ್ವೈಟ್ ಮಾಡಿದಾರಲ್ಲ, ಅಲ್ಲಿಗೆ ಹೋಗ್ತಿದ್ದೀನಲ್ವಾ ಅಂತ.
ಹಾಗೆ ಬೇಗ ಬೇಗ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೊರಟೆ. ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು, ಕೋಲ ಸ್ಟಾರ್ಟ್ ಆಗೋಕೆ ಇನ್ನು 1 ಗಂಟೆ ಇತ್ತು ಅಷ್ಟೇ. ಅಷ್ಟರಲ್ಲಿ ಟೆಂಪಲಲ್ಲಿ ಪೂಜೆ ಶುರುವಾಗಿತ್ತು. ಊರವರೆಲ್ಲ ಬಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕಾಯ್ತಾ ಇದ್ರು. ಅದರಲ್ಲಿ ನಾನು ಒಬ್ಳು. ನಾನಂತೂ ಸ್ವಲ್ಪನೂ ಮಿಸ್ ಆಗಬಾರ್ದು, ಪೂರ್ತಿ ನೋಡ್ಬೇಕಂತ ಫ್ರಂಟಲ್ಲೇ ಕುತ್ಕೊಂಡು ನೋಡಕ್ ಶುರು ಮಾಡಿದೆ. ಕೋಲ ನಮ್ಮ ತುಳುನಾಡಿನ ಸಂಪ್ರದಾಯ. ಪಂಜುರ್ಲಿ ದೈವ ಇಲ್ಲಿನ ಪವರ್ಫುಲ್ ದೈವಗಳಲ್ಲಿ ಒಂದು. ವಿಷ್ಣುವಿನ ವರಾಹ ರೂಪದಲ್ಲಿ ಆರಾಧನೆ ಮಾಡ್ತೀವಿ, ಎಸ್ಪೆಷಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕುಂದಾಪುರ ಕಡೆಗಳಲ್ಲಿ ಹೆಚ್ಚಾಗಿ ಕೋಲವನ್ನು ಆಚರಣೆ ಮಾಡ್ತಾರೆ. ಕೋಲ ಯೂಶ್ವಲಿ ಮನೆಗಳಲ್ಲಿ ಇಲ್ಲಾಂದರೆ ದೇವಸ್ಥಾನಗಳಲ್ಲಾಗುತ್ತೆ. ಇನ್ನೇನು ಪೂಜೆ ಶುರುವಾಗ್ತಿತ್ತು. ಇನ್ನೊಂದು ಕಡೆ ಪಾತ್ರಿಗಳು ಅಲಂಕಾರ ಹಾಕೊಂಡು ರೆಡಿ ಆಗಿದ್ರು. ದೇವಸ್ಥಾನದೊಳಗೆ ವಾದ್ಯಗಳ ಜೊತೆ ತುಳು ಭಾಷೆಯಲ್ಲಿ ದೈವಾರಾಧನೆ ಶುರುವಾಗಿತ್ತು. ಅದನ್ನು ನೋಡಿದಾಗಲೇ ಪಾಸಿಟಿವ್ ವೈಬ್ ಶುರುವಾಗಿತ್ತು. ಕೋಲದ ಪರ್ಫಾರ್ಮರ್ ಅಥವಾ ದೇವರನ್ನ ಮೈ ಮೇಲೆ ತಂದುಕೊಳ್ಳೋರು ಉಪವಾಸ, ನಿಷ್ಠೆ, ಮಡಿ ಮೈಲ್ಗೆಯಿಂದ ಇದ್ದು ಇದನ್ನ ನಡೆಸ್ಕೊಡ್ತಾರೆ. ಕಾಡು ನಾಡು ನಮ್ಮದೆಲ್ಲವನ್ನ ಕಾಯೋದು ನಮ್ಮ ದೈವಗಳೇ ಅನ್ನೋದು ಇಲ್ಲಿ ಜನರ ನಂಬಿಕೆ. ಕೋಲ ಒಂದು ಧಾರ್ಮಿಕ ಆಚರಣೆ ಅಷ್ಟೇ ಅಲ್ಲದೆ ಇದು ನಮ್ಮ ಜನರ ಪರಂಪರೆ, ಸಂಸ್ಕೃತಿ ಮತ್ತು ದೈವತ್ವವನ್ನ ಉಳಿಸುವ ಒಂದು ಮಾರ್ಗವಾಗಿ ಮುಂದುವರಿತಾ ಇದೆ. ಆಮೇಲೆ ಪಂಜುರ್ಲಿ ದೈವ ತುಳಸಿ ಹತ್ರ ಬಂದು ಇಲ್ಲಿ ಬಂದಿರೋ ಎಲ್ಲರ ಮನಸ್ಸಲ್ಲೂ ಪ್ರಶ್ನೆಗಳಿರುತ್ತೆ. ಅದನ್ನ ದೇವ್ರ ಹತ್ರ ನೇರವಾಗಿ ಕೇಳ್ತಾರೆ. ಆ ಎಲ್ಲ ಪ್ರಶ್ನೆಗೂ ದೇವರು ಸಮಾಧಾನದಿಂದ ಉತ್ತರ ಕೊಡ್ತಾ ಇದ್ರು. ಎಲ್ಲಾರನ್ನೂ ಮುಗಿಯೋವರೆಗೂ ಎಲ್ಲರಿಗೂ ಸಪ್ರೇಟ್ ಆಗಿ ದೈವನೇ ಮಾತಾಡಿಸ್ತಾರೆ. ಅವ್ರ ಹತ್ರ ಮಾತಾಡ್ತಾ ಅವ್ರ ಕಷ್ಟಗಳಿಗೆಲ್ಲ ಪರಿಹಾರ ಕೊಡ್ತೀನಿ ಅಂತ ಸಾಂತ್ವನ ಹೇಳಿ ಕಳಿಸ್ತಾ ಇದ್ರು. ಇದಾಗಿತ್ತು ಇವತ್ತಿನ ದಿನ. ಅಂತೂ ಇಂತೂ ಬೆಳಿಗ್ಗೆ ಏನೋ ಡಿಸಪಾಯಿಂಟ್ ಆಯಿತು ಅಂದ್ಕೊಂಡ್ರೆ ಅದ್ರ 2ರಷ್ಟು ಖುಷಿ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಪಂಜುರ್ಲಿ ನೋಡಿ ಖುಷಿಯಾಗಿ ಬೆಳಿಗ್ಗೆ ಏನಾಯಿತು ಅಂತ ಮರ್ತೇ ಹೋಯಿತು. ಹಾಗೆ ಪಂಜುರ್ಲಿ ದೈವದ ಆಶೀರ್ವಾದ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಹ್ಯಾಪಿ ಗೋ ಡೋರಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.